ಡಾಕ್ಟರ್ ಬಿ ಸರೋಜಾದೇವಿಯವರು ನಮ್ಮೊಂದಿಗೆ ಬಹಳಷ್ಟು ಒಡನಾಟವನ್ನು ಇದ್ದಂಥವ್ರು, ಹಿರಿಯ ನಟಿ. ಚಿತ್ರರಂಗದಲ್ಲಿ ನಾವು ಡಾಕ್ಟರ್ ರಾಜ್ಕುಮಾರ್ ಸರ್ ಅವರಿಗೆ ಎಷ್ಟು ಗೌರವಪೂರ್ವ ಒಂದು ನಡವಳಿಕೆಗಳು ನಮ್ಮಲ್ಲಿ ಇರ್ತಿದ್ವೋ, ಅವ್ರಿಗೂ ಬಿ ಸರೋಜಾದೇವಿಯವರು ಅಷ್ಟೇ ಎತ್ತರದ ವ್ಯಕ್ತಿತ್ವ, ಉನ್ನತವಾದಂಥ ಸಾಧನೆ ಮಾಡಿದಂಥವ್ರು. ಚಿತ್ರರಂಗದಲ್ಲಿ ಬಹಳ ದೊಡ್ಡ ಸ್ಥಾನವನ್ನ ಇದ್ದಂಥವ್ರು ಡಾಕ್ಟರ್ ಬಿ ಸರೋಜಾದೇವಿಯವರು. ಅವರು ಚಿಕ್ಕಂದಿನಿಂದಲೇ ಕಲೆಯ ಆಸಕ್ತಿಯನ್ನು ಹೊಂದಿದ್ರು. ಆದರೆ ಕಲಾವಿದೆ ಆಗಬೇಕು ಅನ್ನೋದು ಅವರ ಇಚ್ಛೆ ಅಲ್ಲ. ಹಾಡುಗಾರಿಕೆಯಲ್ಲಿ ಚೆನ್ನಾಗಿದ್ರು, ಲಲಿತ ಕಲೆಗಳಲ್ಲಿ ಚೆನ್ನಾಗಿದ್ರು. ಅವರಿಗೆ ಮೊದಲನೇದಾಗಿ ಹೊನ್ನಪ್ಪ ಭಾಗವತರವರು ಕವಿರತ್ನ ಕಾಳಿದಾಸರ ಮೂಲಕ ಅವರನ್ನ ಪಾತ್ರ ಮಾಡಲಿಕ್ಕೆ ಕರೆದು ಅಷ್ಟು ಪುಟ್ಟ ಹುಡುಗಿಯಿಂದ ಪಾತ್ರವನ್ನು ಮಾಡಿಸಿದಾಗ ಮೊದಲನೆಯ ಚಿತ್ರದಲ್ಲೇ ಬಹಳ ದೊಡ್ಡ ಹೆಸರನ್ನು ಸಹಿತ ಮಾಡಿದಂತಹ ಕೀರ್ತಿ ಮತ್ತು ಅವರ ಶಕ್ತಿಯನ್ನು ನಾವು ಕಾಣಬಹುದು. ಚಿತ್ರರಂಗದಲ್ಲಿ ಸುಮಾರು 200 ಚಿತ್ರಗಳಲ್ಲಿ ನಟಿಸಿದಂಥವರು ಮತ್ತು ಬಹಳ ಹೆಮ್ಮೆ, ದಕ್ಷಿಣ ಭಾರತದ ಬಹುದೊಡ್ಡ ಮೇರು ನಟಿ. ಮತ್ತು ನಾನು ಅವರನ್ನು ಗಮನಿಸಿದ ಹಾಗೆ ಅವ್ರು ಯಾವಾಗಲೂ ಹೇಳ್ತಾ ಇದ್ದಿದ್ದೇನೆಂದರೆ, ಅವರ ಒಂದು ಸಂಸ್ಕಾರಯುತವಾದಂಥ ನಡವಳಿಕೆ, ನಟಿಯರಾಗಿದ್ರೂ ಕೂಡ ಒಂದು ಸಾಮಾಜಿಕ ಗೌರವದ ಬಗ್ಗೆ ಮತ್ತು ಹಿರಿಯರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ಬದುಕನ್ನು ಕಟ್ಟಿಕೊಳ್ಳತಕ್ಕಂಥ ನಿಟ್ಟಿನಲ್ಲಿ ಬಹುದೊಡ್ಡ ಯಶಸ್ಸನ್ನು ಕಂಡಿರ್ತಕ್ಕಂಥವ್ರು ನಮ್ಮ ಚಿತ್ರರಂಗದಲ್ಲಿ ಬಹುಶಃ ಡಾಕ್ಟರ್ ಬಿ ಸರೋಜಾದೇವಿಯವರು ಅಂತ ನಾನು ಹೇಳ್ತೇನೆ. ಯಾವಾಗಲೂ ಹೇಳ್ತಿದ್ರು, ನನ್ನ ತಾಯಿ ಹಾಕಿಕೊಟ್ಟಂತಹ ಮಾರ್ಗದರ್ಶನದಲ್ಲೇ ಇವತ್ತಿಗೂ ಕೊನೆಯವರೆಗೂ ನಾನು ಬದುಕಿ ಬಾಳ್ಬೇಕು ಅನ್ನತಕ್ಕ ಅದನ್ನೇ ಮುಂದುವರಿಸಿದ್ರು. ಅವಿರತವಾಗಿ ಅದನ್ನು ಅವರು ಶ್ರದ್ಧಾ ಭಕ್ತಿಯಿಂದ ಸ್ವೀಕರಿಸಿದ್ರು. ಅಂದರೆ ಒಬ್ಬ ತಾಯಿ ಕುಟುಂಬದಲ್ಲಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಹಾಕಿಕೊಟ್ರೆ ಕೊನೆಯವರೆಗೂ ಕೂಡ ಮಕ್ಕಳ ಮೇಲೆ ಎಷ್ಟು ಪರಿಣಾಮವನ್ನು ಬೀರುತ್ತೆ ಅನ್ನೋದಕ್ಕೆ ಅವರ ತಾಯಿಯ ಒಂದು ಮಾರ್ಗದರ್ಶನ ಬಿ ಸರೋಜಾದೇವಿಯವರ ಮೇಲೆ ಎಷ್ಟು ಪರಿಣಾಮ ಬೀರಿತ್ತು ಅನ್ನೋದನ್ನು ನಾವು ಗಮನಿಸಬಹುದಾಗಿದೆ. ಮತ್ತು ಕನ್ನಡದ ಅಭಿನಯ ಸರಸ್ವತಿ, ತಮಿಳಲ್ಲೂ ಕೂಡ ಕನ್ನಡತ್ತು ಪೈಂಗಿಲಿ ಅಂತಕ್ಕಂಥ ಕನ್ನಡದ ಗಿಳಿ ಅನ್ನತಕ್ಕಂಥ ಒಂದು ಬಿರುದುಗಳನ್ನು ತೆಗೆದುಕೊಂಡಂಥವ್ರು. ಮತ್ತು ನಾವು ಗಮನಿಸಬಹುದು, ನಮ್ಮ ದಕ್ಷಿಣ ಭಾರತದ ನಟಿಯಾದಂತಹ ನಮ್ಮ ಹೆಮ್ಮೆಯ ಕನ್ನಡತಿ ಬಿ ಸರೋಜಾದೇವಿಯವರು ಪದ್ಮಶ್ರೀ ಮತ್ತು ಪದ್ಮಭೂಷಣ ಹೀಗೆ 2 ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಯಾರಾದರೂ ನಮ್ಮ ರಾಜ್ಯದಲ್ಲಿ ನಾಯಕಿಯರು ಪಡ್ಕೊಂಡಿದ್ರೆ, ನಾಯಕಿಯ ಪಾತ್ರದ ಕಲಾವಿದರು ಅಂತಂದರೆ ಅದು ಡಾಕ್ಟರ್ ಬಿ ಸರೋಜಾದೇವಿಯವರು ಅಂತಕ್ಕಂಥದ್ದು ನಾನು ತುಂಬ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಅವರು ಆಡು ಮುಟ್ಟದ ಸೊಪ್ಪಿಲ್ಲ ಅಂದ ಹಾಗೆ ಅವ್ರು ಮಾಡದೇ ಇರತಕ್ಕಂಥ ಪಾತ್ರವೇ ಇಲ್ಲ. ಇವತ್ತಿಗೆ ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು ಅಥವಾ ಹಿರಿಯ ನಟಿಯರಿರ್ಬೋದು, ಬಿ ಸರೋಜಾದೇವಿಯರು ಇರ್ಬೋದು, ಅವರ ಪಾತ್ರಗಳನ್ನು ನಾವು ನೋಡ್ತಿದ್ರೆ ಇಂದಿನ ತಲೆಮಾರಿಗೆ ಅದೆಲ್ಲವೂ ಕೂಡ ಬಹಳ ದೊಡ್ಡ ಕೊಡುಗೆ, ಒಂದು ಈಗಿನ ಕಲಾವಿದರಿಗೆ ಅದು ಮಾರ್ಗದರ್ಶನವೂ ಆಗ್ತದೆ. ಅಂತಹ ವಿಭಿನ್ನವಾದ ಪಾತ್ರಗಳನ್ನು ಮಾಡಿರ್ತಕ್ಕಂಥ ಬಿ ಸರೋಜಾದೇವಿಯವರು ನಮ್ಮ ಚಿತ್ರರಂಗದ ಅತಿ ದೊಡ್ಡ ಶಕ್ತಿಯಾಗಿದ್ದಂಥವ್ರು ನಮ್ಮನ್ನೆಲ್ಲ ಅಗಲಿ ಹೋಗಿರ್ತಕ್ಕಂಥದ್ದು ದುಃಖದ ಸಂಗತಿ. ಈ ಎಲ್ಲ ಮಹನೀಯರಿಗೂ ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಕ್ಕೆ ಈ ನೋವನ್ನು ಭರಿಸುವ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ, ಮತ್ತು ಡಾಕ್ಟರ್ ಬಿ ಸರೋಜಾದೇವಿಯರ ಹೆಸರಿನಲ್ಲಿ ಸರ್ಕಾರ, ವಾರ್ತಾ ಮತ್ತು ಇಲಾಖೆಯರು ಪ್ರತಿ ವರ್ಷವೂ ಅನೇಕ ಪ್ರಶಸ್ತಿಗಳನ್ನು ಕೊಡ್ತಾರೆ. ಹಾಗಾಗಿ ಅದು ಯಾವುದೇ ನಟಿಯರು ಹೆಚ್ಚಿನ ಸಾಧನೆಯನ್ನು ಚಿತ್ರರಂಗದಲ್ಲಿ ಮಾಡಿದರೆ ಬಿ ಸರೋಜಾದೇವಿಯರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿ ವಿಶೇಷವಾಗಿ ಮಹಿಳೆಯರನ್ನೇ ಗುರುತಿಸಿ ಅವರ ಹೆಸರಲ್ಲಿ ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥ ಒಂದು ಪದ್ಧತಿಯನ್ನು ಹಾಕಿ ಕೊಟ್ಟರೆ ತುಂಬ ಒಳ್ಳೆಯದು. ಹಾಗೆ ಮಾಡಲಿ ಅಂತ ನಾನು ಸರ್ಕಾರದಲ್ಲಿ ನಿವೇದನೆ ಮಾಡ್ಕೊಳ್ತೇನೆ. ನಮಸ್ಕಾರ.